ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಆರಾಮಿದ್ರಿ ಅಂತ ತಿಳ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮೊದಲು ಒಂದೆರಡು ಮಾತು ಮಾತಾಡ್ತೀನಿ. ಏನು ಈ ವಿಡಿಯೋಗಳು ಸರಿಯಾಗಿ ಬರಲ್ಲ ಅಂತ ಎಲ್ಲರೂ ಏನು ಬೇಜಾರು ಮಾಡ್ಕೊಂಡಿರೋ ಬಿಟ್ಟರೆ ನನಗಂತೂ ಗೊತ್ತಿಲ್ಲ. ವಿಡಿಯೋಗಳು ಹೆಂಗೆ ಬರೋಕತ್ತವಂತೂ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ವಿಡಿಯೋ ಹೆಂಗೆ ಅಂತ ಯಾರು ಕಮೆಂಟು ಮಾಡಲಾಗಿರಿ. ಹೀಗಾಗಿ ನನಗೆ ವಿಡಿಯೋಗಳು ಹೆಂಗೆ ಮಾಡ್ಲಕ್ಕಂತೀನಿ ಅಂತಲೂ ಗೊತ್ತಾಗಲ್ತು. ಯಾರೋ ಒಬ್ರು ಕಮೆಂಟ್ ಮಾಡಿರಿ. ಆದ್ರೆ ಅವ್ರಿಗೆ ಭಾಳ ಥ್ಯಾಂಕ್ಸ್ ರೀ, ನಮಗೆ ಸಪೋರ್ಟ್ ಮಾಡ್ಲಕತ್ತೀರಿ ಅಂತ ಹೇಳಿ ಗೊತ್ತು ಮಾಡಿದ್ದಕ್ಕೆ. ನೀವು ಹಾಕಿದ ಮೆಸೇಜನ್ನು ಓದಿನಿ ರೀ. ಆಯ್ತು ರೀ, ನಾನು ಅದ್ರಾಗ ಕ್ಲಾರಿಟಿ ಹೆಂಗೆ ಮಾತಾಡ್ತೀನಿ. 10 ನಿಮಿಷದ ಮೇಲೆ ವಿಡಿಯೋ ಮಾಡಂತ ಹೇಳಿ ಮಾಡ್ತೀನಿ ರೀ. ಆದರೆ ಈಗಲ್ರಿ ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿಸಿದ್ರೆ ನಾನು ಏನಾರ ವಿಡಿಯೋಗಳನ್ನ ಸ್ವಲ್ಪ ಶಾರ್ಟ್ ಮಾಡಿ ಹಾಕ್ಲಕತ್ತೀನಿ. ಅವು ಸಬ್ಸ್ಕ್ರೈಬರ್ ಜಾಸ್ತಿ ಆದರೂ ಅಂದ್ರೆ ನಾನು ವಿಡಿಯೋ ಲಾಂಗ್ ಮಾಡಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು. ಅದಕ್ಕೆ ನಾನು ಡೈಲಿ ಹೇಳ್ತಿರ್ತೀನಿ, ವಿಡಿಯೋ ಮಾಡಿದಾಗೊಮ್ಮೆ ವಿಡಿಯೋ ಎಂಡಲ್ಲಿ ಅಥವಾ ಮೊದಲಿಗೆ ಹೇಳ್ತೀನಿ, ಅಂದರೆ ಜಾಸ್ತಿ ಎಂಡಲ್ಲೇ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಯಾರು ಹಾಗೆ ನೋಡಬೇಡ್ರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಯಾರು ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ನೋಡಕತ್ತೀರಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಪೋರ್ಟ್ ಮಾಡೋರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ರೀ. ಮತ್ತು ಇನ್ನೊಂದು ಮಾತು ರೀ, ಕಾಮಿಡಿ ಸ್ವಲ್ಪ ಜಾಸ್ತಿ ಇದು ಮಾಡಿರಿ ಅಂತೀರಿ. ಕಾಮಿಡಿ ಜಾಸ್ತಿ ಅಲ್ಲಕ್ಕೇನ್ರಿ, ಎರಡು ಕುಟುಂಬ ಐತಿ ಅಂದ್ರೂ ಅದ್ರ ಜಾಸ್ತಿ ಕಾಮಿಡಿ ಮನುಷ್ಯರೇ ಇರಲ್ರಿ. ಯಾಕಪ್ಪ ಅಂದ್ರೆ ಬಟ್ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ ರೀ. ಹಿಂಗಾಗಿ ರೀತಿ ಕಾಮಿಡಿ ಅನ್ನೋದು ಅಲ್ಲಿ ಬರೋಂಗಿಲ್ಲ. ನಡ್ಬರ್ಕ ಸಣ್ಣ ಸಣ್ಣ ಪಾತ್ರ ತೊಗೊಂಡಿನಿ ಕಾಮಿಡಿ ಅಂದ್ರೂ ಅವು ಅಟ್ಟು ಕಟ್ಟೆ ಮಾಡ್ಲಿಕ್ಕತ್ತೀನಿ. ಈಗ ನೀವು ಹೇಳಿರಿ ಅಂದಾಗ ನಾ ಕಾಮಿಡಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿಕೊಂಡು ನಮ್ಮ ವಿಡಿಯೋಗಳು ನೋಡಿಕೊಂಡು ಸದಾ ನಿಮ್ಮ ಪ್ರೀತಿ ವಿಶ್ವಾಸ ಕಾಳಜಿ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ. ನಾವು ಊರಿಗೆ ಹೋದ ಕಾರಣ ಈ ವಿಡಿಯೋಗಳು ಸರಿಯಾಗಿ ಹಾಕ್ಲಿಕ್ಕಾಗಿಲ್ಲ. ನಾವು ಊರಿಂದ ವಾಪಸ್ ಬಂದೀನಿ. ಇನ್ನು ವಿಡಿಯೋಗಳು ಡೈಲಿ ಬರ್ತಾವೆ. ದಯವಿಟ್ಟು ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಅಂದಂಗೆ ಇನ್ನೊಂದು ಮಾತು ರೀ, ಹಿಂದಿನ ವಿಡಿಯೋಗಳೆಲ್ಲ ಜಾಸ್ತಿ ಕಾಮಿಡಿ ಅದಾವ, ಅವು ಜಾಸ್ತಿ ಓಡಿಲ್ರಿ. ಹಿಂಗಾಗಿ ಈಗ ನೋಡಕತ್ತವ್ರು ಎಲ್ಲರೂ ದಯವಿಟ್ಟು ಹಿಂದಿನ ವಿಡಿಯೋಗಳು ನೋಡ್ಕೊಂಬಂದ್ರಿ ಅಂದ್ರೆ ಕತೆ ಏನು ಹೆಂಗೆ ಅನ್ನೋದು ಅರ್ಥ ಆಕೈತಿ. ದಯವಿಟ್ಟು ಅವೆಲ್ಲ ವಿಡಿಯೋಗಳು ನೋಡಿರಿ, ಸಪೋರ್ಟ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ, ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಯವ್ವ ನಡಿಯಲ್ಲ, ಜಲ್ದಿ ಹೋಗೋಣ ಅಂತ ಬಸ್ ಬರ್ತೈತಿನ. ನೀ ಇಲ್ಲೇ ಕೆಲಸ ಅನ್ಕೋತ ಕೂತ್ರ ಏನು ಬಸ್ ತಪ್ಪಿಸ್ಕೊಂಡೆ ಅಂದ್ರೆ ಮಾತು ಇವತ್ತು ಇಲ್ಲೇ ಕುಂದ್ರಬೇಕಾಗ್ತದ. ಜಲ್ದಿ ಏನಾರ ತಯಾರಾಗಿ ಮಾಡಿ ಯವ್ವ. ಅಯ್ಯೋ ತಡಿಯವ, ಎಲ್ಲ ಇಲ್ಲಿದಿಲ್ಲೇ ಕೆಲಸ ಇಟ್ಬಿಟ್ಟಿನಿ ಅಂದ್ರೆ ಆಕೆ ಮಾತಿ ನನ್ನ ಗಂಡು ಮುಂದೆ ಓದಾಡಕ್ಕೆ ಚಾಲು ಮಾಡ್ತಾಳೆ. ಒಂದು ಜರ ತಡಿ, ಇನ್ನೊಂದು ಅರ್ಧ ತಾಸು ತಡಿ. ಏಟಾಗ್ಯದ ಈಗ ಟೈಮ್? ಹಬ್ಬ ಬಾದ್ರೆ ಒಂದು 10:30 11 ಆಗ್ಯದೇನ. ಬಸ್ ಬರೋದು 1ಕ್ಕೆ ಬರ್ತದಲ್ಲ. ಹಿಂಗೆ ಹಾಕಿಸಿ ಏನದ ಅಲ್ಲಿ ತನ ಇನ್ನೊಂದು ಕೆಲಸ ಮಾಡ್ಕೊಂಡ್ಬಿಟ್ನೆ, ಕೆಲಸ ಆಕೈತಿ. ಇಲ್ಲಿಕಂದ್ರೆ ಏನದ ಒದರಾಡ್ತಾಳಕ್ಕೆ ನಾವು ಹೋದ್ಮ್ಯಾಗ ತಡಿ ಒಂದಿಟ್ಟು. ಒದರಾಡ್ತಾಳ ಅಲ್ಲ, ಇವತ್ತೊಂದಿನ ನೀ ಮಾಡಿಟ್ಟು ಬಂದ್ರೆ ನಾಳೆ ತಾನೇ ಮಾಡ್ಕೋಬೇಕಲ್ಲ, ಮತ್ತೆ ಕುದಿರ್ತಾಳ. ಈ ಸದ್ಯ ಹೆಂಗೂ ಊರಿಗೆ ಹೊಂಟಿದತ್ತೆ, ಇವತ್ತೊಂದಿನ ಮಾಡ್ಕೊಂಡ್ರೆ ಏನಾಕೈತಿ? ಏನಾಗುದಿಲ್ಲ, ನಡಿ ಹಾಕಿದೇನೆ ಕೇಳ್ತಿ ನಿಮ್ಮ ಅತ್ತಿದು. ಸುಮ್ಮನೆ ಎಲ್ಲಿ ಕದ್ದೇವ ಹೋಗು ಹೇಳಿದಾಗ ಬೇಡ, ಸುಮ್ಮಿದ್ಬಿಡು. ನಾನೇ ಏನದ ಬರಬರ ಒಟ್ಟು ಕೆಲಸ ಮಾಡ್ಕೊಂಡು ಕಿಸಿಂದ್ರೆ ಏನೈತಿ, ಬರಬರ ತಯಾರಾಕಿಸಿಂದ್ರೆ ಬರ್ತೀನಿ ಅಂತ ಹೋಗೋಣತ್ತ. ನೋಡು ಹೇಳಕತ್ತೀನಿ ನಾನು, ನಿನ್ನ ಮಾಡ್ತಾನೆ ನೀ ಬಿಡಂಗಿಲ್ಲ. ನೋಡಿ ಹೆಂಗೆ ಮಾಡ್ತೀನಿ, ನಿಮಗೆ ಬಿಟ್ಟದ್ದು. ಅದ್ರದ್ದು ಏನದ ಜಲ್ದಿ ಮಾಡ್ಕೊ. ಮತ್ತೆ ಏನು ರೈಟ್ ಮಾಡಲಿ ನಾನು ಕೈಗಾಯಾಗ ಏನು ಮಾಡೋದು ಬೇಡ. ನೀ ಕೈಗಾಯಾಗ ನೀ ಸುಮ್ಮನೆ ಕೂತ್ರೆ ಸಾಕು ನನಗೆ. ನಾ ಎಲ್ಲ ಒಟ್ಟು ಬರಬರ ಮಾಡ್ಕೊಂಡ್ಬಿಡ್ತೀನಿ. ನೀ ಏನದ ಈಗ ಒಂದಿಟ್ಟು ನಾಷ್ಟ ಹಾಕೊಡ್ತೀನಿ ಅಂತ ತಿರ್ಗಿಸಿ ಕುಂದ್ರ ಬಾ, ನಾ ಬರಬರ ಮಾಡ್ಕೊಂಡ್ಬಿಡ್ತೀನಿ ಅಂತ ಒಟ್ಟು ಕೆಲಸ. ಅಲ್ಲೇವಾ ನಾನು ನಾಷ್ಟ ಬೇಡ, ಏನು ಬೇಡ, ಚಾ ಕುಡ್ತೀನಿ. ಯಾಕೆ ಏನದ ಹೊಟ್ಟೆ ಹಸು ಇಲ್ಲ. ನಾ ಮಾಡ್ದೆ ಅಲ್ಲೇ ಊರಾಗ ಹೋಗಿ ಒಮ್ಮೆ ಮಧ್ಯಾಹ್ನ ಊಟನೇ ಮಾಡ್ತೀನಿ. ಈಗೇನು ಬೇಡ, ನೀ ಏನೋ ಮಾಡ್ಕೊತೀನಿ ಅಂತ ಮಾಡ್ಕೊ ಹೋಗು. ಹಂಗ ತಡಿ ಜರ ಬರ್ತೀನಿ ಅಂತ. ಇದು ಅಂದಂಗೆ ಎಲ್ಲಿ ನಿನ್ನ ಗಂಡ ಮುಂಜಾನೆ ಕಾಣವಲ್ಲ? ಏನವ ಮುಂಜಾನೆ ಇವತ್ತು ಯಾಕೆ ಅಂಗಡಿ ಜಲ್ದಿಗೆ ಹೋಗ್ಯಾರ? ಏನ ಕೆಲಸ ಇಟ್ಟು ಅಲ್ಲಿಗೆ ಹೋಗಿ ಕೇಸಿನ ಅಂಗಡಿ ತಗೊಂಡು ಕುಂದಿರ್ತೀನಿ ಅಲ್ಲೇ ತೇಸಿ ಅಂತ ಹೋಗ್ಯಾರ. ಏನು ಅಂಗಡಿಗೆ ಬಂದಾರ ಇಲ್ಲ ಗೊತ್ತಿಲ್ಲವ. ಹೌದಾ? ಅಲ್ಲ ಕೆಲಸ ಏನದು ನಿನಗೆ? ಏನು ತೇಸಿನ ಮುಂದೆ ಏನು ಹೇಳೋದು ಕೇಳೋದು ಮಾಡೋದೇ ಇಲ್ಲ ಏನು? ಹೇಳ್ತಾರವ ಹಂಗೇನಿಲ್ಲ. ಖರೆ ಅದು ಏನೋ ಅರ್ಜೆಂಟ್ ಕೆಲಸ ಇದ್ದಿರ್ಬೇಕು, ಅದಕ್ಕೆ ಹೋಗಿ ಬಂದಿದ್ದು ಹೇಳಿರತೈತಿ, ಹಂಗೆ ಹೋಗಿರ್ಬೇಕು ಆಟೆ. ಮತ್ತೊಂದೇನಿಲ್ಲ. ನನ್ನ ಗಂಡ ಎಲ್ಲ ನನ್ನ ಮುಂದೆ ಹೇಳ್ತಾನೆ ಗೊತ್ತೇ ಅದಲ್ಲ ನಿನಗೆ. ಅಂದಂಗೆ ಹಾಕಿ ನಿಮ್ಮ ಅತ್ತಿ ಎಲ್ಲ ಕಾಣವಳಲ್ಲ ಮನ್ಯಾಗ? ಎಲ್ಲಿ ಮನ್ಯಾಗ ಆಳ ಏನು? ಮತ್ತೆ ಹೊರಗೆ ಹೋಗಿ ಕೂತ್ಗಿತ್ತಾಳ? ಹೋಗು ಹೇಳಿದಾಗ ಏನದ ಮತ್ತೆ ಅದಕ್ಕೊಂದು ಹುಡುಕಾಡ್ಕೊತ ತಿಂದ್ರಬಾರ್ದು ನಾವು. ಎಲ್ಲಿ ಹೋಗ್ಯಾಳ ತೇಸಿದ್ರೆ ಎಲ್ಲಿ ಮನ್ಯಾಗ ಹಾಳ ಹೆಂಗಾಳ ಎಲ್ಲಿ ಆಳ ಏನು ಮುಂಜಾನೆ ಇದ್ದಿದ್ದು ಕಾಣವಳು? ಯಾರಿಗೆ ಗೊತ್ತವ? ನಾನು ನೋಡಕತ್ತೀನಿ ಕರೆ, ಜಳಕ ಮಾಡಿ ಹೋದಕ್ಕೆ ಹೊಳಿ ಬರವಳು. ಬರ್ತಾಳೆ ಈಗ ಬರ್ತಾಳೆ ಆಗ ಬರ್ತಾ ಅನ್ಕೋತ ನಾನು ಕೆಲಸ ಮಾಡ್ಕೊತ ಆಕಿನೇ ನೋಡಕತ್ತೀನಿ. ಆಕಿನ ದಾರಿನೇ ಕಾಯ್ಲಕತ್ತೀನಿ ಕರೆ, ಇನ್ನೂ ಬರವಳವ. ಎಲ್ಲಿ ಹೋಗಳ ಯಾರಿಗೆ ಗೊತ್ತ? ಅಯ್ಯ ಅವ್ರ ತಂಗಿ ಬೆಲೆ ಹೋಗಿ ಕೂತಿರ್ಬೇಕು, ಹೇಳಕತ್ತಿರ್ಬೇಕು. ಯಾರೋ ಬಂದಳವ ಹೊಕ್ಕಳಿನ ಏನೇನು ತೊಗೊಂಡು ಹೋಗ್ತಾಳ ಮನೆಯಿಂದ ಯಾರಿಗೆ ಗೊತ್ತೇಸಿ ಅನ್ಕೋತ ಕೂತಿರ್ಬೇಕು. ಮತ್ತೊಂದೇನು ಮಾಡ್ತಾ? ಹೌದವ, ಹೆಣ್ಮಗಳು ಬುದು ಅದನ್ನು ಸುಮಾರೇ ಅದು. ಇರೋದು ಬಿಡ್ತದೆ, ಇಲ್ಲದ ಏನಾರ ಒಂದು ಮಾತಾಡ್ಕೊತ ಕೂತು ಬಿಡ್ತದೆ. ಅಲ್ಲ ಏನರ ಒಂದು ಎತ್ಕೊಂಡು ಹೋಗ್ತಾಳಲ್ಲ ಕೈಗ ನಮ್ಮ ಕಡೆಯವ್ರು ಏನರ ಗತಿ ಇಲ್ಲದ ಕೂತಿರ್ತಾರ, ಮಾತಾಡ್ತಾಳಂದ್ರೆ ತೀರಾ ಮಾತಾಡ್ತಾಳೆ ಅವನ ಮಾತಾರೆ. ಅಲ್ಲ ಆಕೆ ಹಿಂದೆ ಮರೆ ಮಾತಾಡ್ತೀನಿ, ನಾನು ಮುಂದೆ ಮಾತಾಡ್ಬೇಕು. ಬೇಸ್ನಿಗೆ ತಿವ್ದು ಕಿಸಿನ ನಾನು ಮಾತಾಡಿ ಹೇಳಿ ತೋರಿಸ್ತೀನಿ ಕರೆ ಆಕೆಗೆ. ಆಕೆ ನಾನು ಮುಂದೆ ಮಾತಾಡಲ್ಲ, ಹಿಂದೆ ಮರೆಗೆ ಮಾತಾಡ್ತಾಳೆ. ಏನು ಮಾಡಬೇಕು? ಹಾಗಂದ್ರೆ ನಾವು ಅಲ್ಲ ಮಾತಾಡ್ರೆ ಯಾರೇ ಮುಂದೆ ಮಾತಾಡ್ತಾರ? ಈಗ ನೋಡಿ ನಾವಿಬ್ರು ಆಕಿನ ಬಗ್ಗೆ ಹೆಂಗೆ ಹಿಂದೆ ಮಾತಾಡಕತ್ತಿ, ಆಕೆನೂ ಹಂಗೆ ನಮ್ಮ ಹಿಂದೆ ಮಾತಾಡಕ್ಕೆ ಮುಂದೆ ಯಾಕೆ ಮಾತಾಡ್ತಾಳ? ಅಯ್ಯ ನಾವ್ಯಾರು ಅಂತ ಮಾತಾಡಕತ್ತೀವಿ? ಏನಕ್ಕೆ ಮಾತಾಡಲಕ್ಕ ಬಿಡವ, ಹೋಗಿ ನೈಟ್ ಕೆಲಸ ಮಾಡ್ತೀನಿ. ಅಯ್ಯ ಅಂದಂಗ ಇದು ಇನ್ನೊಂದು ಮಾತು. ಅಯ್ಯವ ಅಲ್ಲ ಸೀರೆ ತಂದಾಳಿ ಮಾತು ನೋಡಿದೆ, ಎಂಥ ಸೀರೆ ತಂದಾಳ? ಬುತ್ತುಡಿ ತಂದವ್ರಿಗೆ ಒಬ್ಬರು ಇರ್ತಾರ ಬೀಗ್ರು, ಚಲೋ ಸೀರೆ ತಂತಂದು ಕಿಸಿ ಏನದ ಮಾಡ್ತಾರ. ನಿಮ್ಮ ಮಾತಿದ್ದಕ್ಕಿ ಆ ದೇವ್ರ ದಟ್ಟಿ ಆಗ್ಯದ ಅಂತ ಸೀರೆ ತಂದಾಳ. ಯಾಕ ನಾ ಏನು ಗತಿ ಇಲ್ಲದ ಕೂತಿದ್ದೇನೋ ಅಂತ ತಂದು ಕಿಸಿ ನಾನು ಹುಡ್ಸಾಕ?
ಅಯ್ಯವ ಏನು ಮಾಡ್ಲಿವ ಆಕಿನ ಹೋಗಿ ಅಂತ ತಂದಾಳ ಹೆಂಗಪ್ಪ ನಾನು ನನ್ನ ಗಂಡ ಹೋಗಿ ತಂದಿನಪ್ಪಲೇ ಇಲ್ಲ ಏನೂ ಇಲ್ಲ ನಾ ಹೋಗಲ್ ಬಿಡಿ ಮನೆ ಬಿಟ್ಟು ಹೊರಗೆ ನನ್ನ ಗಂಡ ತಂದ ಒಂದಿಟ್ಟು ಚಲೋ ತರ್ತೀನ ಅವನು ತಂದಿಲ್ಲ ಅವ್ನ ಕೈ ಕೊಟ್ಕೋತಾನ ಆಕಿ ಅಂತ ತಂದಾಳ ಏನು ಮಾಡೋದು ನಡಿಯವ ಈ ಬಿಡು ಆ ಕಡೆ ಯಾಕೆಲ್ದಕ್ಕೆ ಈಗೇನೋ ತಂದಾಳ ಉಟ್ಕೊ ಮತ್ತೇನು ಮಾಡೋದೇನು ಅಯ್ಯ ಅಲ್ಲ ಒಂದಿಟ್ಟು ಎಂಥ ಉಡಿಸಿದ್ರೆ ಮಾತು ಬರ್ತದೆ ಎಂಥದ್ದು ಉಡಿಸ್ಲಿಕ್ಕಂದ್ರೆ ಮಾತು ಬರ್ತದೆ ತೇಸಿ ಒಂದಿಟ್ಟು ನಿಮ್ಮ ಅತ್ತಿ ಬಲ್ಯಾಕ ಇದು ಬೇಡೇನು ಯವ ಆಕಿ ಬೇಕಂತ ತಂದು ಉಡಿಸಿರ್ತಾ ಹೇಳೋ ಗೊತ್ತದ ನನಗೆ ಅಂತೀಯೇನು ಇವೇನು ಹೆಂಗೆ ಮಾಡಿದ್ರೇನು ಹೆಂಗೆ ಬಿಟ್ರೇನು ಇವೇನು ಕೇಳ್ತಾವ ನನಗೆ ಚಿಪ್ಪಾಟಿಗಳು ನಂಗೆ ಆಗ್ಯದಕ್ಕಿಗೆ ಇವ ಆಕಿ ಹೆಂಗಿದ್ರೇನು ಹೆಂಗೆ ಬಿಟ್ರೇನು ಅಲ್ಲ ಆಕಿ ಏನು ಯಾಕೆ ಅನ್ಕೋಲ್ಲ ಖರೆ ನನಗೆ ಅನ್ನೋದು ನನ್ನಂತಿದ್ರೆ ಸಾಕು ಆಕೆ ದುನಿಯದೇ ಮಾತಾಡ್ಕೊಂಡು ದುನಿಯದೇ ಅನ್ಕೊಂಡು ಹೋಗಲಕ್ಕ ಕಡೆ ಆಕಿನ ತೊಗೊಂಡು ಏನು ಮಾಡೋದವ ಅದನ್ನು ಬರೋಬರಿನೇ ಬಿಡವ ನಿನ್ನ ಗಂಡನ ಚಲೋ ಅನ್ನತ್ತೆ ಸುಮ್ಮಿದ್ದಾಗ ನಾನು ಇಲ್ಲಿ ಕಂದ್ರೆ ಹಿಡಿದು ಹೆಟ್ಟುತ್ತಿದ್ದೆ ಒಂದಾಡು ಅದಕ್ಕೆಲ್ಲವ ನನ್ನ ಗಂಡ ಚಲೋ ಅನ್ನತ್ತೆ ಸುಮ್ಮ ಒಂದು ಮಾರಿನ ಹುಡುಕಿಸಿ ನಾನು ಇಲ್ಲಿದ್ದು ಇನ್ನೇನು ಮಾಡೋದು ಇನ್ನೇನು ಮಾಡೋಕ್ಕಾಗಲ್ಲ ಒಂದೊಂದು ಇರ್ತಾವಲ್ಲ ಒಳಗೆ ಹಾಗೆ ಏನೋ ಅಂತಾರಲ್ಲ ಕುಂಟ್ಲು ಗಿತ್ತಿ ಕುಸ್ಬಿ ಹಿಂದಂಡಂಗ ಈಗ ಏನದ ಹಂತಕ್ಕೆ ನೆನಾಳ ಮತ್ತೆ ಕುಂಟ್ಲು ಗಿತ್ತಿ ರೆಡಿ ರೆಡಿ ಇವ ಬಂದು ನೋಡ ನಿನ್ನ ಗಂಡ ನೆನ್ಸುತ್ತಾಗೆ 100 ವರ್ಷ ಆಯ್ತು ನೋಡಿವ ನಿನ್ನ ಗಂಡ ಬಂದು ನೋಡಿ ಯಾಕೆ ಹೋದ್ರಕತ್ತನ ಕೇಳೋದು ಹ್ಞೂನವ ಒಂದು ಮುಂಜಾನೆ ಹೋದ ಈ ಬಂದನ ಯಾಕೆ ಕೇಳ್ತೀನಿ ತಡಿ ಯಾಬೇ ಆಯ್ತು ಕೇಳು ಕೇಕ್ಸಿ ಬರಬರ ಕೆಲಸ ಮುಗಿಸೋರು ಹೋಗೋಣತ್ತ ಆಯ್ತು ಹೇಳು ಅಂದಂಗೆ ಇದು ಯಾವ ಬಟ್ಟೆ ತೊಗೊಂಡ್ಬೇಕತ್ತೇಸಿ ಹೇಳು ನಾರ ಜೋಡಿಸ್ಕಿಸಿಂದ್ರೆ ಚೀಲ ಇಟ್ಕೋತಿದ್ನಲ್ಲ ಬೇಡವ ಬಟ್ಟೆಲಕ್ಕೇನು ಭಾಳ ತೊಗೊಳಲ್ಲ ಅಲ್ಲ ಹೆಂಗೂ ಅದಾವಲ್ಲ ಮನ್ಯಾಗ ಅಲ್ಲಿ ಅದಾವ ಬಂದು ಒಂದೆರಡು ಜೋಡಿ ತೊಗೋತೀನಿ ಬೇಕಂದ್ರೆ ಇಲ್ಲಿಕಂದ್ರೆ ಇಲ್ಲ ಅವು ಇಲ್ಲ ತಡಿ ಒಂದಿಟ್ಟು ಯಾಕೆ ಹೊರಕತ್ತನ ಬರ್ತೀನಿ ಅಂತ ಆಯ್ತು ಹೇಳ ಹಂಗಾರ ಹೋಯ್ ಬಾ ಬಂದಿನ ಇದು ಏನು ಹೇಳ್ಬೇಕತ್ತ ಅಂದೆ ನೀ ಜಲ್ದಿ ಬರತ್ತೆ ನೆನ್ಪಾರ್ತು ನೋಡು ಏನು ಅವೆಲ್ಲ ಅತ್ತೀರು ಒಂದು ಮುಂದೆ ಜಾಕ ಮಾಡಿ ಹೋದವ್ರು ಮನೆಗೆ ಒಂದಿಲ್ಲ ಎಲ್ಲಿ ಹೋಗ್ಯಾರ ಯಾರಿಗೆ ಗೊತ್ತಾ ಹೌದಾ ಮುಂಜಾನೆ ಜಳಕ ಮಾಡೋದಕ್ಕೆ ಮನೆಗೆ ಬಂದಿಲ್ಲ ಬಂದಿಲ್ಲ